ಕುರ್ಆನಿನ ಸೂಕ್ತಿಯಾಗಿತ್ತು. ಸೂರತುಲ್ ಮುಅ್ಮಿನೂನ್ ನಲ್ಲಿ ಅಲ್ಲಾಹನು ಹೇಳುವಂತಹ ಮಾತಿದೆ, ವಲಕದ್ ಖಲಕ್ನಲ್ ಇನ್ಸಾನ ಮಿನ್ ಸುಲಾಲತಿನ್ ಮಿನ್ ತೀನ್. ಜೇಡಿಮಣ್ಣಿನ ಸತ್ವದಿಂದ ಖಂಡಿತವಾಗಿಯೂ ನಾವು ಮನುಷ್ಯರನ್ನು ಸೃಷ್ಟಿಸಿದೆವು. ಥುಮ್ಮ ಜಅಲ್ನಾಹು ನುತ್ಫತನ್ ಫೀ ಖರಾರಿನ್ ಮಕೀನ್. ನಂತರ ಅದೊಂದನ್ನು ವೀರ್ಯ ಕೋಶವನ್ನಾಗಿ ಮಾಡಿ ಒಂದು ಭದ್ರವಾದಂತಹ ಸ್ಥಾನದಲ್ಲಿ ತಾಯಿಯ ಗರ್ಭಾಶಯದಲ್ಲಿಟ್ಟೆವು. ಥುಮ್ಮ ಖಲಕ್ನ ನುತ್ಫತ ಅಲಕತನ್. ನಂತರ ಆ ವೀರ್ಯ ಕೋಶವನ್ನು ಒಂದು ರಕ್ತದ ಹೆಪ್ಪುಗಟ್ಟಿದ ರಕ್ತ ಕಣವನ್ನಾಗಿ ನಾವು ಮಾರ್ಪಡಿಸಿದೆವು. ಥುಮ್ಮ ಖಲಕ್ನಲ್ ಅಲಕತ ಮುದ್ಗತನ್. ನಂತರ ಆ ರಕ್ತ ಪಿಂಡವನ್ನು ಒಂದು ಜಗಿದಂತಹ ಮಾಂಸದ ಮುದ್ದೆಯನ್ನಾಗಿ ನಾವು ಮಾಡಿದೆವು. ಥುಮ್ಮ ಖಲಕ್ನಲ್ ಮುದ್ಗತ ಇದಾಮ. ನಂತರ ಆ ಮಾಂಸದ ಮುದ್ದೆಗೆ ಎಲುಬುಗಳನ್ನು ಹೊದಿಸಿದೆವು. ಫಕಸೌನಲ್ ಇದಾಮ ಲಹ್ಮ. ನಂತರ ಆ ಎಲುಬುಗಳಿಗೆ ಚರ್ಮವನ್ನು ಹೊದಿಸಿ ಥುಮ್ಮ ಅನ್ಶಅನಾಹು ಖಲ್ಕನ್ ಆಖರ್. ನಂತರ ಅದೊಂದು ಬೇರೆ ಒಂದು ಸೃಷ್ಟಿಯನ್ನಾಗಿ ಬದಲಾಯಿಸಿದೆವು. ಫತಬಾರಕಲ್ಲಾಹು ಅಹ್ಸನುಲ್ ಖಾಲಿಕೀನ್. ಅನುಗ್ರಹೀತನಾಗಿದ್ದಾನೆ, ಅತ್ಯಂತ ಉನ್ನತವಾದ ರೀತಿಯಲ್ಲಿ ಶ್ರೇಷ್ಠವಾದಂತಹ ಈ ಒಂದು ಶಿಲ್ಪವನ್ನು, ಈ ಒಂದು ರೂಪವನ್ನು ಕೊಟ್ಟು ಅಲ್ಲಾಹನು ಮನುಷ್ಯನನ್ನು ಉಂಟು ಮಾಡಿದವನು ಅನುಗ್ರಹೀತನಾಗಿದ್ದಾನೆ. ಈ ಒಂದು ಭ್ರೂಣಾವಸ್ಥೆಯ ಗರ್ಭಾಶಯದ ಈ ಹಂತವನ್ನು ಅವರು ಅಧ್ಯಯನ ಮಾಡಿ ಅವರು ಇದು 1400 ವರ್ಷಗಳ ಮುಂಚೆ ಗರ್ಭಾಶಯದ ಒಳಗೆ ನಡೆಯುವಂತಹ ಈ ಒಂದು ಹಂತ ಮನುಷ್ಯನ ಸೃಷ್ಟಿ ಪ್ರಕ್ರಿಯೆಯನ್ನು ಇದು ವಿಶದೀಕರಿಸುವುದಾದರೆ ಇಂದು ಆಧುನಿಕ ವೈಜ್ಞಾನವು ಇದಾಗಿದೆ ಸತ್ಯ ಎಂಬುದು ಆ ಸತ್ಯಕ್ಕೆ ಶರಣಾಗಬೇಕಾಯಿತು. ಅವರು ಇಸ್ಲಾಂ ಸ್ವೀಕರಿಸಿದರು. ಕಾರಣ ಈ ಆಧುನಿಕ 1400 ವರ್ಷಗಳಿಗಿಂತ ಮುಂಚೆ ವೈಜ್ಞಾನಿಕ ಕ್ಷೇತ್ರವು ಯಾವುದೇ ಅರ್ಥದಲ್ಲಿಯೂ ಕೂಡ ಪುರೋಗತಿಯನ್ನು ಕಾಣದಂತಹ ಸಂದರ್ಭದಲ್ಲಿ ಇಂತಹ ಗರ್ಭಾಶಯದ ಒಳಗಡೆ ನಡೆಯುವಂತಹ ಸೃಷ್ಟಿ ಪ್ರಕ್ರಿಯೆ ವಿಷಯದಲ್ಲಿ ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರಿಗೆ ಹೇಳಲಿಕ್ಕೆ ಸಾಧ್ಯವಿಲ್ಲ. ಇದನ್ನು ಹೇಳಿದವನು ಸಾಕ್ಷಾತ್ ಆ ಸೃಷ್ಟಿಕರ್ತ ಜಗದೊಡೆಯನಾದ ಅಲ್ಲಾಹನ ಅವನಾಗಿದ್ದಾನೆ. ಅವನು ಹೇಳಿದ ಮಾತು ಸತ್ಯ, ಇದು ಸತ್ಯವಾಗಿದೆ. ಆದುದರಿಂದ ಇಸ್ಲಾಂ ಎಂಬುದು ಸತ್ಯವಾಗಿದೆ. ಅಶ್ಹದು ಅಲ್ಲಾ ಇಲಾಹ ಇಲ್ಲಲ್ಲಾಹ್ ವ ಅಶ್ಹದು ಅನ್ನ ಮುಹಮ್ಮದರ್ ರಸೂಲುಲ್ಲಾಹ್ ಎಂಬ ಶಹಾದತ್ ಹೇಳಿ ಇಸ್ಲಾಮಿಗೆ ಅವರು ಎಂಟ್ರಾದರು, ಸಹೋದರರೇ ಪ್ರವೇಶಿಸಿದರು.